ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಾಗ್ತಿದೆ ಈ ವಿಡಿಯೋದಲ್ಲಿ ಅಂತ ತಲೆ ಕೆಡಿಸ್ಕೊಂಬಿಡಿ. ಒಂದು ಕಂಪ್ಲೀಟ್ ಡೇ ಲಾಗ್ ಮಾಡೋಣ ಅಂತ ಕ್ಯಾಮ್ರಾನ ಇಟ್ಟು ಮತ್ತೆ ಮಲಗಿ ಮತ್ತೆ ಹೇಳ್ತೀನಿ. ಸೊ ಗುಡ್ ಮಾರ್ನಿಂಗ್ ಎವ್ರಿವನ್. ರಾತ್ರಿ ಎಲ್ಲ 21 ಸತಿ ಬೆಡ್ಶೀಟ್ನ ನನ್ನ ನೆಫ್ಯೂ ಮೇಲೆ ಹಾಕಿದ್ರು. ಆ ಬೆಡ್ಶೀಟ್ ಬೇಡ ಅಂತ 21 ಸತಿನೂ ಆಚೆ ಹಾಕಿರ್ತಾನೆ. ಈಗ ಒಂದ್ಸತಿ ಒಂದ್ ಮೇಲೆ ಬೆಡ್ಶೀಟ್ ಹಾಕಿ ಹೊರಗೆ ಹೋಗಿ ಒಂದು ಡೀಪ್ ಬ್ರೆತ್ ತಗೊಂಡು ಒಬ್ಬರು ಹಿರಿಯರಿಗೆ ನಮಸ್ಕರಿಸಿ, ಆ ಹಿರಿಯರು ಯಾರು ಅಂದ್ಬಿಟ್ಟು ನಿಮ್ಗೆ ಆಮೇಲೆ ತೋರಿಸ್ತೀನಿ. ಅವ್ರಿಗೆ ಮಿನಿಮಮ್ ಅಂದ್ರೆ ಒಂದು 400 ಇಯರ್ಸ್ ವಯಸ್ಸಾಗಿದೆ. ಹಾಗೆ ಸ್ವಲ್ಪ ಸ್ಟ್ರೆಚ್ ಮಾಡಿ, ಬಿಕಾಸ್ ಸ್ಟ್ರೆಚಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಮೀ. ಮತ್ತೆ ದಿನನಿತ್ಯ ಕ್ರಿಯೆನ ಮುಗಿಸಿ ಗೇರ್ಸ್ ಹಾಕೊಂಡು ಜಿಮ್ಮಿಗೆ ರೆಡಿ ಆದೆ. ನಮ್ಮ ಮನೇಲಿ ಹಬ್ಬ ಅನ್ನಲ್ಲ, ಹರಿದಿನ ಅನ್ನಲ್ಲ, ಜಿಮ್ ಅಂತೂ ಮಿಸ್ ಮಾಡಲ್ಲ ಅಂತ ಬೈತಾನೆ ಇರ್ತಾರೆ. ಏನು ಮಾಡೋದು, ಇದನ್ನು ತುಂಬ ಕಷ್ಟಪಟ್ಟು ಬೆಳೆಸ್ಕೊಂಡಿರೋ ಒಂದು ಡಿಸಿಪ್ಲಿನು. ಇದನ್ನು ಅಷ್ಟು ಈಸಿಯಾಗಿ ಕಳ್ಕೊಳಕ್ಕೆ ಇಷ್ಟಪಡಲ್ಲ. ಆಫ್ ದ ಡಿಸಿಪ್ಲಿನ್ ಹೋಗೋಕ್ಕೂ ಇಷ್ಟ ಆಗಲ್ಲ. ಅಪ್ಪೇ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು, ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ತಂಗಿದ್ಯಲ್ಲಪ್ಪೇ. ಆಸ್ ಯೂಶುವಲ್ ಜಿಮ್ ಇವತ್ತು ಸ್ವಲ್ಪ ಖಾಲಿ ಇತ್ತು ಬಿಕಾಸ್ ಆಫ್ ಫೆಸ್ಟಿವಲ್. ಸ್ಟ್ರೆಚ್ನ ಸ್ಟಾರ್ಟ್ ಮಾಡಿ ಇವತ್ತು ಲೆಗ್ ಡೇ. ನಾನು ಹೇಗೆ ಅಂದರೆ ಫ್ರೆಂಡ್ಸ್ದು ಬರ್ಡೇ ಪಾರ್ಟಿ ಬೇಕಾದ್ರೆ ಮಿಸ್ ಮಾಡ್ಬಿಡ್ತೀನಿ, ಆದರೆ ಲೆಗ್ ಡೇ ಪಾರ್ಟಿ ಅಂತೂ ಮಿಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಸ್ಕ್ವಾಟ್ ಮಾಡಿ ಅದಾದಮೇಲೆ ಬಲ್ಗೇರಿಯನ್ ಸ್ಪ್ಲಿಟ್ ಹೊಡೆದು, ಅದಾದಮೇಲೆ ಒಂಚೂರು ಫ್ರಂಟ್ ಸ್ಕ್ವಾಟ್ ಮಾಡಿ, ಜೊತೆಗೆ ಸ್ವಲ್ಪ ಕುಂಟೆಪಿಲ್ಲೆ ಆಡಿ. ಕನ್ಫ್ಯೂಸ್ ಆದ್ರ? ಆ್ಯಕ್ಚುಲಿ ಇದು ಪ್ಲೇಯೋಮೆಟ್ರಿಕ್ ಎಕ್ಸಸೈಸ್ ಅಂತ. ಮಸಲ್ನ ಸ್ಟ್ರೆಂಥನ್ ಮಾಡೋಕ್ಕೆ ಫೋರ್ಸ್ ಆ್ಯಂಡ್ ಸ್ಪೀಡ್ನ ಯೂಸ್ ಮಾಡಿ ಈ ಎಕ್ಸಸೈಸ್ನ ಮಾಡ್ತೀವಿ. ಇದಾದಮೇಲೆ ನನ್ನ ಕತೆ ಒಂಥರ ಹೀಗಾಗಿತ್ತು. ಮನೆಗೆ ಬಂದು ಸ್ನಾನ ಮಾಡಿಕೊಂಡು ದೇವ್ರನ್ನ ಭಕ್ತಿಯಿಂದ ಪೂಜೆ ಮಾಡಿ ನನಗಿಷ್ಟು ಆದ ತಿಂಡಿನ ನಮ್ಮ ಮಮ್ಮಿ ಮಾಡಿದರು. ಇವತ್ತಿಲ್ಲ 9 to 5 ಜಾಬು, ತಿನ್ನು ಹೊಟ್ಟೆ ತುಂಬ ಕಡುಬು ಅಂದ್ಬಿಟ್ಟು ಖುಷಿಯಿಂದ ಕಡುಬನ್ನ ಚೆನ್ನಾಗಿ ತಿಂದೆ. ನಮ್ದೇನಿದ್ರು ತಿನ್ಬೇಕು. ಕ್ಯಾಲೋರೀಸು ಮತ್ತು ಕಾಬ್ಸು ಕೌಂಟೇ ಇಲ್ಲ ಇವತ್ತು. ಅದಾದಮೇಲೆ ನಮ್ಮ ಏರಿಯಾ ಬಾಯ್ಸು ನಮ್ಮ ಏರಿಯಾ ಬಾಸ್ನ ಕೂರಿಸ್ತಿದ್ರು. ಅಲ್ಲಿಗೆ ಬಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಪೂಜೆ ಕಾಯ್ತಾ ಇದ್ವಿ. ಅಷ್ಟರೊಳಗೆ ನಮ್ಮ ಈ ಬಾಸ್ ಬಂದ್ಬಿಟ್ಟು ಏನರಯ್ಯ ತಿನ್ನೋಕ್ಕೇನಿಲ್ವ ಅಂತ ಕೇಳಿದ್ರು. ಅವ್ರಿಗೆ ಬಾಳೆಹಣ್ಣ ಕೊಟ್ಟು ನಮ್ಮ ಏರಿಯಾ ಬಾಸ್ಗೆ ಭಕ್ತಿಯಿಂದ ಒಂದ್ಸತಿ ಪೂಜೆ ಮಾಡಿ ಜೊತೆ. ಇದು ನಮ್ಮ ಮನೆ ಆ್ಯಂಡ್ ಇಲ್ಲೇ ಗಣೇಶನ ಕೂರಿಸ್ತಾರೆ ವರ್ಷ ವರ್ಷ. ನನಗೆ ಎಷ್ಟು ಅದೃಷ್ಟವಂತ ಅಲ್ವಾ. ಅದ್ರ ಪಕ್ಕದಲ್ಲೇ ದೇವಸ್ಥಾನ ಇದೆ. ನಿಮಗೆ ಬೆಳಗ್ಗೆ ಹೇಳಿದ್ನಲ್ಲ, ಒಬ್ಬರು 400 ವರ್ಷದ ಹಿರಿಯರಿದ್ದಾರೆ ಅಂತ. ಇವರೇ ಈ ಒಂದು ಅಶ್ವತ್ಥ ಮರನೇ 400ಕ್ಕಿಂತ ಜಾಸ್ತಿ ವಯಸ್ಸಾಗಿದೆ. ಎಷ್ಟೋ ಜನರೇಷನ್ಸ್ನ ನೋಡಿದೆ. ಐ ಫೀಲ್ ಎಕ್ಸ್ಟ್ರೀಮ್ಲಿ ಲಕ್ಕಿ ಟು ಬಿ ಇನ್ ಅ ಪ್ಲೇಸ್ ಲೈಕ್ ದಿಸ್. ಹಾಗೆ ನಮ್ಮನೆ ಡಾಗ್ ಕೆಂಚಿ ಸಿಕ್ಕಿದ್ಲು. ಏನೇ ಕೆಂಚಿ ಅಂತ ಮಾತಾಡ್ತೀವಲ್ಲಿ ಮಾತಾಡಲಿಲ್ಲ. ಬಿಕಾಸ್ ಅಣ್ಣ ನೀನೇನೋ ಚೆನ್ನಾಗಿ ಕಡುಬು ತಿಂದೆ, ನನಗೆ ನೆನ್ನೆ ದೋಸೆ ಕೊಟ್ಟಿದ್ದೀಯ ಅಂದ್ಬಿಟ್ಟು ಮೂತಿ ತೀರಿಸ್ಕೊಂಡ್ಲು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದೆಲ್ಲ ಇದಾರೆ ಜನ. ನಮ್ಮ ಮಮ್ಮಿ ಇವತ್ತು ಹಬ್ಬಕ್ಕೆ ತಂದಿದ್ದ ಹಣ್ಣುಗಳನ್ನ ಕೊಡ್ತಾನೆ ಇದ್ರು. ನಾನು ಚೆನ್ನಾಗಿ ತಿಂತಾನೆ ಇದ್ದೆ. ನನ್ನ ನೆಫ್ಯೂ ಜೊತೆ ಸ್ವಲ್ಪ ಹೊತ್ತು ಆಟಾಡಿ ಅವನಿಗೆ ಎಷ್ಟು ಹೇಳ್ಕೊಟ್ರು ಪಟಾಕಿನ ಪಕಾಟಿ ಅಂತಾನೆ. ಮಾಡಿಸ್ದೆ, ಚೇಂಜ್ ಮಾಡೋಕ್ಕೆ ಆಗಲಿಲ್ಲ. ಇದಾದ್ಮೇಲೆ ಈ ಮೂವಿನ ಒಂದು 3 ದಿವಸದಿಂದ ನೋಡ್ತಾ ಇದ್ದೀನಿ, ಕಂಪ್ಲೀಟೇ ಆಗ್ತಿರಲ್ಲ. ಸ್ಟಾರ್ಟ್ ಮಾಡಿದ್ನ ಎಂಡ್ ಮಾಡಲೇಬೇಕು ಅಂತ ಇವತ್ತು ಮುಗಿಸ್ದೆ. ಇದಾದ್ಮೇಲೆ ಇವನೇನೋ ನೋಡ್ತೀನಿ ಅಂದ. ನೋಡ್ಕೊಳಪ್ಪ ಅಂತ ಸ್ವಲ್ಪ ಹಂಗೆ ಒಂದು ನ್ಯಾಪ್ ತಗೊಂಡಾಗಿ ಎದ್ದಾದ್ಮೇಲೂ ಇನ್ನೊಂದೇನೋ ನೋಡ್ತಾನೇ ಇದ್ದ ಅವನು. ಅಷ್ಟರೊಳಗೆ ನಮ್ಮ ಮಮ್ಮಿ ಊಟದ ಟೈಮ್ ಅದು ತಗೋ ಕಡುಬು ಅಂತ ಕೊಟ್ಟರು. ಕಡುಬನ್ನ ನಾನು ದಿನ ಪೂರ್ತಿ ತಿಂತೀನಿ ಕಣ್ರಿ. ನಮ್ಮ ಸೈಡ್ ಇದನ್ನ ಕಡುಬು ಅಂತಾರೆ, ಮಂಗಳೂರು ಸೈಡು ಇದನ್ನ ಪುಂಡಿ ಅಂತಾರೆ, ನಿಮ್ಮ ಸೈಡ್ ಏನಂತಾರೆ ಅಂತ ಕಾಮೆಂಟ್ ಮಾಡಿ. ಬಿಕಾಸ್ ಈ ಹಬ್ಬದಲ್ಲಿ ಕಡುಬು ಮತ್ತು ಚಿಲ್ಕೋರೆ ಸಾರು ಬೆಸ್ಟ್ ಕಾಂಬಿನೇಷನ್. ನನಗೆ ಮಿಸ್ ಮಾಡೋಕ್ಕಾಗೋದೇ ಇಲ್ಲ. ಸೊ ನಮ್ಮ ಮನೇಲಿ ಮಾಡೇ ಮಾಡ್ತಾರೆ. ಒಳ್ಳೆ ನಿದ್ದೆ ಮಾಡಿ ಮತ್ತೆ ನಮ್ಮ ಏರಿಯಾ ಬಾಸ್ ಹತ್ರ ಬಂದು ಮತ್ತೊಂದ್ಸತಿ ಕೈ ಮುಗಿದು, ಹುಡುಗರೆಲ್ಲ ಕ್ರಿಕೆಟ್ ಆಡ್ತಿದ್ರು, ಆಡೋಣ ಅಂದ್ಕೊಂಡೆ. ಬಟ್ ನನಗೆ ಇನ್ನೊಂದು ಕೆಲಸ ಇತ್ತು, ಹಾಗಾಗಿ ನನ್ನ ನೆಫ್ಯೂನ ಕರ್ಕೊಂಡು ಹೊರಟೆ. ನಮ್ಮ ಮಮ್ಮಿಗೆ ಸ್ವಲ್ಪ ಕೆಮ್ಮಾಗಿತ್ತು ಅಂದ್ಬಿಟ್ಟು ಮೆಡಿಕಲ್ ಸ್ಟೋರಲ್ಲಿ ಒಂದು ಕಾಫ್ ಸಿರಪ್ನ ತಗೊಂಡು ಅಲ್ಲೇ ಹೋಗಿ ನೋಡ್ತೀವಿ, ಒಂದು ಬೃಹದಾಕಾರದ ಗಣೇಶನ ಕೂರಿಸಿದ್ರು ನಮ್ಮ ಹಾಸನ್ ರಿಂಗ್ ರೋಡಲ್ಲಿ. ನಮ್ಮ ಮನೆ ಈಸ್ ವೆರಿ ಕ್ಲೋಸ್ ಟು ಹಾಸನ್ ರಿಂಗ್ ರೋಡ್. ಅಲ್ಲಿ ಹೋಗಿ ಗಣೇಶನ್ಗೂ ಒಂದು ನಮಸ್ಕಾರ ಹೊಡೆದು ಫೋಟೋಗಳನ್ನ ತಗೊಂಡು ತುಂಬ ಖುಷಿ ಆಯಿತು ಈ ಥರ ಒಂದು ದೊಡ್ಡ ಗಣೇಶನ ನೋಡೋಕ್ಕೆ. ಇನ್ ಕೇಸ್ ನೀವೇನಾದರೂ ಹಾಸನ್ ಚಿಕ್ಕಮಗಳೂರು ಬೈಪಾಸಲ್ಲಿ ಟ್ರಾವೆಲ್ ಮಾಡಿದ್ರೆ ಈ ಒಂದು ದೊಡ್ಡ ಗಣೇಶನ ಅಬ್ಸರ್ವ್ ಮಾಡಿ ಒಂದು ನಮಸ್ಕಾರ ಹೊಡೆದ್ಬಿಡಿ. ಗಣೇಶ್ ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ.
ಮತ್ತು ನಮ್ಮ ಹುಡುಗ ನಾನೇ ಕ್ಯಾರಿ ಮಾಡ್ತೀನಿ ಅಂತ ಅವನೇ ಹಿಡ್ಕೊಂಡ್ಬಂದ ಮನೆಗೆ ಬಂದು. ಹೀಗೆ ಟೈಮ್ ಆಗೇ ಹೋಯ್ತು. ಅದಾದಮೇಲೆ ನೋಡ್ತೀನಿ ಡ್ರಿಸ್ಲ್ ಆಗ್ತಿದೆ. ಆಮೇಲೆ ಬಾಸ್ ಹತ್ರ ಹೋಗಿ ನಮೋ ನಮೋ ಗಣೇಶಾಯ ವಿಘ್ನೇಶಾಯ ನಮೋ ನಮ ವಿನಾಯಕಾಯ ವೈತ್ಯುಭ್ಯಂ ವಿಕೃತಾಯ ನಮೋ ನಮ ಅಂತ ಹೇಳಿ ಬಾಸ್ ಎಲ್ಲರಿಗೂ ಒಳ್ಳೇದು ಮಾಡು ಅಂತ ಕೇಳಿ ದಿನಾನ ಮುಗಿಸ್ದೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.